ಹಲೋ ಗೈಸ್, ಎಲ್ಲರಿಗೂ ಆಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕರುಪು ಸೂರ್ಯ ಅವರು ನಟಿಸಿ ಆರ್.ಜೆ. ಬಾಲಾಜಿ ಅವರು ನಿರ್ದೇಶನ ಮಾಡಿರೋ ಈ ಚಿತ್ರ ಸುಮಾರು ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿತ್ತು. ಅದು ಅಲ್ಲದೆ 13 ವರ್ಷದಿಂದ ಸಿಂಗಲ್ ಹಿಟ್ ಕೂಡ ಕೊಡದೇ ಇದ್ದಿದ್ದು ಸೂರ್ಯ ಅವರ ಕೆರಿಯರ್ಗೆ ಮತ್ತು ಅವರ ದಿ ಬೆಸ್ಟ್ ಮೂವೀಸ್ ಆಗಿದ್ದಂಥ ಸುರರಾಯ್ ಪೋಟ್ರು ಮತ್ತು ನನ್ನ ಪರ್ಸ್ನಲ್ ಫೇವ್ರೇಟ್ ಆಗಿದ್ದಂಥ ಜೈ ಭೀಮ್ ಎಷ್ಟೇ ಚೆನ್ನಾಗಿದ್ರೂ ಕೂಡ OTT ರಿಲೀಸ್ ಆಗಿತ್ತು. ಅದರಿಂದ ಅವ್ರಿಗೆ ಯಾವುದೇ ಥಿಯೇಟ್ರಿಕಲ್ ರಿಲೀಸಲ್ಲಿ ಹಿಟ್ ಕೂಡ ಸಿಕ್ಕಿರಲಿಲ್ಲ. ಆ್ಯಂಡ್ ಇದನ್ನು ಫೇಸ್ ಮಾಡ್ತಿದ್ದ ಸೂರ್ಯ ಅವರಿಗೆ ಇದು ಒಂದು ಒಳ್ಳೆ ಕಮ್ಬ್ಯಾಕ್ ಕೂಡ ಆಯಿತು. ನಾನು ಸಿನಿಮಾನ ನೋಡಾಗಿದೆ, ಬನ್ನಿ ಸಿನಿಮಾ ಹೇಗಿತ್ತು, ಏನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಿಲ್ಲ ಅಂತ ನೋಡೋಣ. ಇನ್ನು ಸಿನಿಮಾದ ಫಸ್ಟ್ ಹಾಫ್ ಕಡೆ ಬಂದರೆ ಮಾತ್ರ ಫಸ್ಟ್ ಹಾಫ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಆ ಸ್ಟೋರಿ ಬಿಲ್ಡಿಂಗ್ ಮತ್ತು ಆರ್.ಜೆ. ಬಾಲಾಜಿ ಅವರ ನೆಗೆಟಿವ್ ಶೇಡ್ ಡೈರೆಕ್ಷನ್ ಜೊತೆಗೆ ಆ್ಯಕ್ಟಿಂಗ್. ಸಿನಿಮಾದ ಸ್ಟಾರ್ಟಿಂಗಿಂದ ಒಂದು 30 ಮಿನಿಟ್ಸ್ ಆದಮೇಲೆ ಹೀರೋ ಎಂಟ್ರಿ ಆಗುತ್ತೆ. ಎಲ್ಲೋ ಅದೊಂದು ಕಡೆ ಅದರಿಂದಲೇ ನನಗೆ ಕತೆ ಒಳಗಡೆ ಹೋಗೋದಕ್ಕೆ ಆ ಒಂದು ವಾತಾವರಣ, ಆ ಒಂದು ಕಾನ್ಸೆಪ್ಟ್ ಅದರಿಂದಲೇ ತುಂಬ ಚೆನ್ನಾಗಿ ಪಿಕಪ್ ಆಯಿತು ಸ್ಟೋರಿ ಅಂತ ಹೇಳ್ಬೋದು. ಮತ್ತು ಆ ಇಂಟರ್ವಲ್ ಬ್ಯಾಂಗರ್ ಮಾತ್ರ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಕತೆ ಕಡೆ ಬರೋ ಹಾಗಿದ್ರೆ, ಕತೆ ಒಂದು ತಂದೆ ಮಗಳು ಅವರ ಕೇಸ್ ಒಂದು ಕೋರ್ಟಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಅವರಿಗೆ ನ್ಯಾಯ ಸಿಗ್ತಿರೋಲ್ಲ. ಅಲ್ಲಾಗ್ತಿರೋ ಕರಪ್ಷನ್, ಆ ಮೋಸದಿಂದ ಅವರು ಬೇಸತ್ತೋಗಿರ್ತಾರೆ. ಆ ಸಮಯದಲ್ಲಿ ಸಾಕ್ಷಾತ್ ಕರುಪ್ಪು ಸ್ವಾಮಿನೇ ನ್ಯಾಯ ಕೊಡಿಸೋಕೆ ಅಂತ ಬಂದರೆ ಹೇಗಿರುತ್ತೆ ಮತ್ತು ಏನೇನಾಗುತ್ತೆ. ಫಸ್ಟ್ ಹಾಫಲ್ಲಿ ದೇವರಾದರೂ ಏನು ಪವರ್ಸ್ ಯೂಸ್ ಮಾಡದೆ ಹೇಗೆ ನ್ಯಾಯ ಕೊಡಿಸೋಕೆ ಹೋಗ್ತಾರೆ ಅನ್ನೋದೇ ಒಂದು ಕಾನ್ಸೆಪ್ಟ್. ಆ್ಯಂಡ್ ಈ ಕಾನ್ಸೆಪ್ಟನ್ನ ಪೇಪರ್ ಮೇಲೆ ಎಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೋ ಸ್ಕ್ರೀನ್ ಮೇಲೂ ಕೂಡ ಅಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಹಾಫ್ ಎಲ್ಲೋ ಒಂದು ಕಡೆ ಪ್ಯೂರ್ ಫ್ಯಾನ್ ಸರ್ವಿಸ್ ಕಡೆ ಹೊಂಟೋಯ್ತು ಅಂತ ಅನ್ನಿಸ್ತು. ಸೂರ್ಯ ಅವರ ಪಾಸ್ಟ್ ಮೂವಿ ರೆಫರೆನ್ಸ್ ಕೂಡ ತುಂಬ ತಗೊಂಡಿದ್ದಾರೆ. ಆ್ಯಂಡ್ ಮತ್ತು ಲಿಯೋ ಮೂವಿಯ ಕಾಫಿ ಶಾಪ್ ಸೀಕ್ವೆನ್ಸ್ನ ಕೂಡ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ ಸ್ಟೋರಿ ಜೊತೆಗೆ. ಸಿನಿಮಾದ ಸ್ಟಾರ್ಟಿಂಗಲ್ಲೇ CM ದಳಪತಿ ವಿಜಯ್ ಅವ್ರಿಗೊಂದು ಟ್ರಿಬ್ಯೂಟ್ ಕೊಡ್ತಾರೆ. ನಾನು ಯಾಕೆ ಅಂತ ಅಂದ್ಕೊಂಡ್ರೆ ಆಮೇಲಿಂದ ಗೊತ್ತಾಯಿತು ಆ್ಯಕ್ಚುಲಿ ಹೀರೋಯಿನ್ ಬಂದು ತ್ರಿಷಾ ಕೃಷ್ಣನ್ ಅವರು ಅಂತ. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ ಕಡೆ ಬಂದರೆ ಪ್ಯೂರ್ ಕಾಂತಾರ ವೈಬ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಓವರಾಲ್ ನನಗೆ ಸಿನಿಮಾ ಒಂದು ಸ್ವಲ್ಪ ಕಾಂತಾರ ಮತ್ತು ಒಂದು ಸ್ವಲ್ಪ ಜೈ ಭೀಮ್ ಇದೇ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಹೊಡ್ದಂಗಿತ್ತು. ಬಟ್ ಚೆನ್ನಾಗಿದೆ ಓವರಾಲ್. ಇನ್ನು ಮ್ಯೂಸಿಕ್ ಕಡೆ ಬಂದರೆ ಎಸ್ಪೆಷಲಿ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ. ಸಾಯಿ ಅಭ್ಯಂಕರ್ ಅಂತೂ ಸೀರಿಯಸ್ಲಿ ಏನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟವನೇ ಅಂದರೆ ಅಣ್ಣ ಲಿಟ್ರಲಿ ಸೂರ್ಯ ಅವರ ಪ್ರತಿಯೊಂದು ಎಲಿವೇಶನ್ಸ್ ಕೂಡ ಗೂಸ್ ಬಂಪ್ಸ್ ಆಗಬೇಕು ಆ ಥರ ಮ್ಯೂಸಿಕ್ ಕೊಟ್ಟಿದ್ದಾನೆ. ಓವರಾಲ್ ಗುಡ್ ಮೂವಿ, ಒಳ್ಳೆ ಕಮ್ಬ್ಯಾಕ್. ಇನ್ನು ಸೂರ್ಯ ಅವರ ಆಕ್ಟರ್ ಫ್ಯಾನ್ಸ್ ಆಗಿದ್ದರೆ ಮಾತ್ರ ಸಿನಿಮಾ ಅಂತೂ ಅವ್ರು ಥಿಯೇಟ್ರ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ನಾನು ಈ ಸಿನಿಮಾಗೆ 3/5 ಸ್ಟಾರ್ಸ್ ಕೊಡ್ತೀನಿ. ಫಸ್ಟ್ ಹಾಫ್ ಅಂತೂ ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಪ್ಯೂರ್ ಫ್ಯಾನ್ ಸರ್ವಿಸ್ ಕಡೆ ಹೋದ್ರಿಂದ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಇನ್ನು ರಿವ್ಯೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೀಗೆ ಸಪೋರ್ಟ್ ಮಾಡ್ರಪ್ಪ ಅಂತ ಹೇಳ್ತಾ ಬಾಯ್. ಶುಭ ದಿನ.